ನಾನು ನಮ್ಮ ಮಕ್ಕಳು ಇಲ್ಲಿ ಪೂಜೆಗೆ ಇಟ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಮ ಅಕ್ಕಂಗೆ ಇದು ಕಿಚನ್ ಸೆಟ್ ಬೇಕಂತೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಿಮ್ಮದೆಲ್ಲರದ್ದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ. ಸೊ ಜಾತ್ರೆಗೆ ಹೀಗೆ ರೆಡಿಯಾಗಿದ್ದೀನಿ. ಸೊ ಜಾತ್ರೆ ಒಳಗೆ ಹೋಗಿ ಜಾತ್ರೆ ಪೂರ್ತಿ ಹೇಗೆ ನಡೆಯುತ್ತೆ, ನಮ್ಮೂರಲ್ಲಿ 3 ದಿವಸ ಜಾತ್ರೆ ನಡೆಯುತ್ತೆ. ಸೊ ಪೂರ್ತಿ ಜಾತ್ರೆ ನೋಡಿಸ್ತೀನಿ. ಎಲ್ಲರೂ ಬಂದಿದ್ದಾರೆ ಮನೆಗೆ. ಸೊ ಎಲ್ಲದನ್ನೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸ್ವಲ್ಪ ಕ್ಲಿಪ್ಸ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ನಾಳೆ ಜಾತ್ರೆ ಅಂದರೆ ಹಿಂದಿನ ದಿನ ರಾತ್ರಿಯೇ ಊರಿಗೆ ಹೋಗಿದ್ದೆ. ನೋಡಿ, ನಮ್ಮೂರು ಪೂರ್ತಿ ತುಂಬ ಡೆಕೋರೇಷನ್ ಮಾಡಿದರು, ಲೈಟ್ಸ್ ಎಲ್ಲ ಹಾಕಿದ್ರು. ನೋಡಿ, ಅಲ್ಲಿ ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೂಪರಾಗಿ ಡೆಕೋರೇಷನ್ ಮಾಡಿದ್ದಾರೆ. ರಾತ್ರಿ ದೇವ್ರ ಮದುವೆ ಇರುತ್ತೆ. ಸೊ ಮದುವೆ ಮಾಡೋದಕ್ಕೆ ಇಡೀ ಊರವರೆಲ್ಲರೂ ತಟ್ಟೆ ತೊಗೊಂಬಂದಿರ್ತಾರೆ ಪೂಜೆಗೆ. ಊರೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾಳೆ ಬೆಳಗ್ಗೆಗೆ ತೇರಿರೋದು. ಬೆಳಗ್ಗೆ 10:30ಗೆ ಪೂಜಾರಿ ನಮ್ಮ ಮನೆಗೆ ಬಂದು ಕಳಶ ಪೂಜೆ ಮಾಡಿ, ಅಪ್ಪ ಅಮ್ಮನ ಕುಳಿಸಿ ಕಳಶ ಪೂಜೆ ಮಾಡಿ, ಅಪ್ಪ ಅಮ್ಮಂಗೆ ಹಾರ ಹಾಕಿ ಪೂಜೆ ಕುಳಿಸಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಇದು ಸುಮಾರು ವರ್ಷದಿಂದ ಬಂದಿರೋದು. ಮೊದಲೇ ನಮ್ಮ ತಾತ ಅಜ್ಜಿ ಕೂತ್ಕೋತಾ ಇದ್ರು. ಈಗ ನಮ್ಮ ಅಪ್ಪ ಅಮ್ಮ ಕೂತ್ಕೋತಾರೆ ಪೂಜೆಗೆ. ತುಂಬ ದಿವಸದಿಂದ ಹೀಗೆ ನಡ್ಕೊಂಡು ಬಂದಿರೋದು. ಇದ್ರ ಬಗ್ಗೆ ಏನೂ ಅಷ್ಟು ಗೊತ್ತಿಲ್ಲ ನನಗೆ. ಮುಂದಿನ ವರ್ಷ ವಿಡಿಯೋ ಮಾಡಬೇಕಾದ್ರೆ ಪಕ್ಕಾ ತಿಳ್ಕೊಂಡು ಹೇಳ್ತೀನಿ. ನೋಡಿ, ಪೂಜಾರಿ ಬಂದು ಅಪ್ಪ ಅಮ್ಮನ ಕುಳಿಸಿ ಪೂಜೆ ಮಾಡ್ತಾ ಇದ್ದಾರೆ. ಅಕ್ಕ ಇದ್ದಾಳೆ ಅಲ್ಲಿ, ಕಾಣಿಸ್ತಾ ಇದೆಲ್ಲ. ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ. ಅಮ್ಮ ಅಪ್ಪ ನಮ್ಮತ್ತೆ ಮಗಳು. ಅಮ್ಮ ಅಲ್ಲಿಂದ ಪೂಜೆ ತಗೊಂಡು ಅತ್ತೆ, ಅಮ್ಮ, ಅಕ್ಕ, ನಾನು ಎಲ್ಲರೂ ತೇರು ಮನೆ ಹತ್ರಕ್ಕೆ ಹೋಗ್ತೀವಿ. ಸೊ ತೇರು ಮನೆ ಹತ್ರಕ್ಕೆ ಹೋಗಿ ಅಲ್ಲಿ ಕಳಶ ಪೂಜೆಗಳೆಲ್ಲ ಮಾಡಿಟ್ಟಿರ್ತಾರೆ. ಸೊ ಅಲ್ಲಿಗೆ ಹೋಗಿ ನಮ್ಮ ತಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ನಾನು ಅಕ್ಕ ವಾಪಸ್ ಬಂದ್ವಿ. ಅಲ್ಲಿಂದ ಗಂಗಮ್ಮನ ದೇವರಿಗೆ ಎಲ್ಲರೂ ದೀಪಗಳು ಎತ್ಕೊಂಡು ಹೋಗ್ತಾರೆ. ಸೊ ದೀಪಗಳು ಎತ್ಕೊಂಡು ಹೋಗಿ ಅಕ್ಕ, ನಾನು, ನೈಜ ಹೋಗಿದ್ವಿ. ದೀಪಗಳು ಎತ್ಕೊಂಡು ಹೋಗಿ ಬಂದ್ವಿ. ಅಲ್ಲಿಂದ ಬಂದು ಒಂದು ಫ್ಲಾಪ್ ರೀಲ್ಸ್ ಮಾಡಿದ್ವಿ. ನೋಡಿ ಐಸ್, ಮತ್ತೆ ನಾನು ತೇರು ಮನೆ ಹತ್ರಕ್ಕೆ ಬಂದೆ. ಸೊ ಎಲ್ಲ ನೋಡಿಸ್ತಾ ಇದ್ದೀನಿ. ನೋಡಿ, ನಮ್ಮೂರಂತೂ ಫುಲ್ ಜನ ಸುತ್ತ ಹೋಗಿದ್ರು ಜನ. ಇವಳು ನಮ್ಮ ತುಳಸಿ ಅಂತ. ಸೊ ನೆಕ್ಸ್ಟ್ ತೇರು ನೋಡಿ, ನಮ್ಮೂರು ತೇರು ಎಷ್ಟು ಚೆನ್ನಾಗಿದೆಯೋ, ಸಕ್ಕತ್ತಾಗಿದೆ ಅಲ್ಲ. ಜನ ಮಾತ್ರ ಫುಲ್ ತುಂಬೋಗಿದ್ರು. ಒಂದು ಚೂರು ಜಾಗನೇ ಇರಲಿಲ್ಲ, ಅಷ್ಟು ಜನ ಬಂದಿದ್ರು ಈ ಸತಿ. ಸೊ ಎಲ್ಲ ಇದು ನಮ್ಮೂರು ದೇವಸ್ಥಾನ. ತೇರು ಸುತ್ತ ಇದು ತೇರಿಗೆ ಅದಾದಮೇಲೆ ದೀಪಗಳೆಲ್ಲ ತೊಗೊಂಡು ವಾಪಸ್ ಹೋಗಿ ಅದಾದಮೇಲೆ ವಾಪಸ್ ಬಂದರೆ ಮತ್ತೆ ತೇರು ಮುಂದೆ ಎಳಿತಾರೆ. ಟೈಮ್ ಆಗಿರುತ್ತೆ ಅಲ್ಲಿವರೆಗೂ. ಈಗ ತೇರು ಎಳೆಯೋ ಟೈಮ್ ಆಗಿದೆ. ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಸ್ವಾಮೀಜಿ ಹತ್ತಾ ಇದ್ದಾರಲ್ಲ, ಅವರು ಏನೋ 2 ದಿವಸದಿಂದ ಉಪವಾಸ ಎಲ್ಲ ಇರ್ತಾರಂತೆ.
ತಾಳಿ ಕಟ್ಟಬೇಕಾದ್ರೆ ದೇವರಿಗೆ ಅಂತೆಲ್ಲ ಹೇಳ್ತಾರೆ ನಮ್ಮ ಮಮ್ಮಿ. ಅಷ್ಟೆಲ್ಲ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವರ್ಷ ಅಂತೂ ಪಕ್ಕ ತಿಳ್ಕೊಂಡಿಲ್ಲ, ನಿಮಗೆ ಹೇಳ್ತೀನಿ. ಸೊ ನೋಡಿ ಎಲ್ಲರೂ ಬಂದಿದ್ದಾರೆ. ಈಗ ತೇರು ಮುಂದೆ ಇಳಿತಾರೆ. ಸ್ವಾಮೀಜಿ ಕುತ್ಕೊಂಡ್ರು. ನೋಡಿ ಫುಲ್ ಎಷ್ಟು ಜನ. ನಾನಂತೂ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಅಷ್ಟು ಕಷ್ಟಪಟ್ಟಿದ್ದೇನೆ ಜನಗಳ ಮಧ್ಯೆ. ಪೊಲೀಸರಂತೂ ತುಂಬ ಜನ ಬಂದಿದ್ದರು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ನಿಂತ್ಕೊಳ್ಳಲಿಲ್ಲ ತೇರ ಹತ್ರ. ಅಲ್ಲಿಂದ ಮುಂದೆ ಈ ಕಡೆ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ಹತ್ರಕ್ಕೆ ಬಂದ್ವಿ. ಕೇಸರಿ ಬಾತು ಮತ್ತು ಬಿಸಿಬೇಳೆ ಬಾತು ಮೊಸರನ್ನ ಕೊಡ್ತಾಯಿದ್ರು. ಪ್ರಸಾದ ಹಾಕಿಸ್ಕೊಂಡು ಬಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಇವರೆಲ್ಲ ನಮ್ಮ ಅತ್ತೆ ಮಕ್ಕಳು ಮಕ್ಕಳ ಜೊತೆ ಕುತ್ಕೊಂಡು ತಿಂದು ದೇವಸ್ಥಾನ ಹತ್ರಕ್ಕೆ ಹೋಗಿ ಮತ್ತೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಆಮೇಲೆ ಸಾಯಂಕಾಲ ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಮತ್ತೆ ಒಂದು ಸತಿ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಶಾಪಿಂಗ್ ಬಂದ್ವಿ. ನೋಡಿ ಫುಲ್ ಜಾತ್ರೆಯಲ್ಲಿ ಎಲ್ಲ ಅಂಗಡಿಗಳು ಬಂದಿತ್ತು. ಸೊ ನಮ್ಮ ಆಂಟಿ, ನಾನು, ನಮ್ಮ ನೈಜ, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಬಂದಿದ್ವಿ ಶಾಪಿಂಗ್ಗೆ. ನೋಡಿ ಎಲ್ಲ ಅಂಗಡಿಗಳನ್ನೂ ತೋರಿಸ್ತಾ ಇದ್ದೀನಿ. ಸಾಯಂಕಾಲ ಆಗಿದ್ದರಿಂದ ಬಿಸಿಲೇನು ಅಷ್ಟಿರಲಿಲ್ಲ, ಜನನೂ ಕೂಡ ಕಮ್ಮಿನೇ ಇದ್ದರು. ಈವ್ನಿಂಗ್ ಇದೆ, ಅದಕ್ಕೋಸ್ಕರ ಜನ ಅಷ್ಟಿಲ್ಲ. ಮಧ್ಯಾಹ್ನ ಫುಲ್ ಜನ ಇದ್ದರು. ಅದಾದಮೇಲೆ ನಮ್ಮ ಹರ್ಷಿತಾ, ನಮ್ಮ 3ನೇ ಅತ್ತೆ ಮಗಳ ಬರ್ಡೇ ಇತ್ತು. ಸೊ ಅವಳ ಬರ್ಡೇಗೆ 2 ಕೇಕ್ ತಂದಿದ್ರು. ಸೊ ಎಲ್ಲರೂ ಸೇರಿ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಎಲ್ಲರೂ ನಮ್ಮ ಅತ್ತೆ ಮಕ್ಕಳು, ನಮ್ಮ ಅತ್ತೆ ಮಾವಂದರು. ಸೊ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ. ಫುಲ್ ಸೆಲೆಬ್ರೇಷನ್ಸ್. ಕೇಕ್ ಕಟ್ ಮಾಡಿ ಅವಳಿಗೆಲ್ಲ ತಿನ್ನಿಸಿ ಆಟ ಆಡಿ ಸ್ವಲ್ಪ ಅವ್ರ ಜೊತೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹರ್ಷಿ. ಕ್ಲಾಪ್ಸ್ ಎಲ್ಲರೂ ಚಪ್ಪಾಳೆ. ಅಯ್ಯೋ ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಏನಾಗಿಲ್ಲ, ಅದು ಆಲ್ರೆಡಿ ಧೂಳಾಗೈತೆ. ಏ ಕ್ಲಾಪ್ಸ್ ಹೊಡಿಯಪ್ಪ, ಈ ಚಪ್ಪಾಳೆ ಹೊಡಿಯೋ. ಫಸ್ಟ್ ತಿನ್ನ ತಿನ್ನ. ಸೊ ಅಲ್ಲಿಂದ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಕಂಟಿನ್ಯೂ ಮಾಡಿಕೊಂಡು ಎಲ್ಲರೂ ಕೇಕ್ ತಿಂದು ಸೆಲೆಬ್ರೇಷನ್ಸ ಮುಗಿಸಿದ್ವಿ. ಆ ಡೇ ರಾತ್ರಿ ತಿಂದು ಮಲ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಜಾತ್ರೆಯಲ್ಲಿ ಏನಾಯಿತು ಅಂತ ನೋಡೋದಕ್ಕೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ಶಿಷ್ಟ ರಕ್ಷಣಾ ಧರ್ಮ ಸಂಸ್ಥಾಪಕ
ಗೊತ್ತಾ ಗೈಸ್ ಚಪ್ಪಲಿ ಚಪ್ಪಲಿ ನಮ್ಮ ಪ್ರಕಾರ ನಾನು ಚಪ್ಪಲಿ ಚಪ್ಪಲಿ ಗೈಸ್ ಚಪ್ಪಲಿ ಒಂದು ಪಾಯಿಂಟ್ ಹಾಕೋಣ ಹೋಗಲ್ಲ ನಾನು ನೋಡಿ ಸರ್